ಸಿನಿಮಾಗೆ ಸಂಬಂಧಪಟ್ಟದ್ದು ಯಾವುದೇ ಕಾರ್ಯಕ್ರಮ, ಯಾವುದೇ ರೀತಿ ಆಕ್ಟಿವಿಟೀಸ್ ಆದ್ರೂ ಕೂಡ ನಮ್ಮ ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಆರ್ಟಿಸ್ಟ್ ಆಗಿ ಒಬ್ರು ಆರ್ಟಿಸ್ಟ್ಗೆ ಅಪ್ರಿಶಿಯೇಟ್ ಮಾಡಿದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ತರ ಒಂದು ಎನ್ಕರೇಜ್ಮೆಂಟ್ ನಮ್ ಕಡೆ ಯಾವಾಗ್ಲೂ ಇರುತ್ತೆ. ಶಿವಣ್ಣ ಸರ್ ಜೊತೆ ವಾಕ್ ಮಾಡೋ ಒಂದು ಪುಣ್ಯ ಸಿಕ್ಕಿದೆ, ಗ್ರೇಟ್ ಅಂತ ಅನ್ಕೋಬೇಕು. ಬಾಂಬೆ ಮಾಮ ಮತ್ತೆ ವಿಷ್ಣುವರ್ ಸರ್ ಅವ್ರುಗಳೆಲ್ಲ ಇದ್ಬಿಟ್ಟಿದ್ರಂತೂ ಇನ್ನು ಅವ್ರುಗಳು ಆಕ್ಚುಲಿ ಇಲ್ಲೆಲ್ಲ ಬಂದಿರೋರು ನಮ್ ಜೊತೆ ಮಕ್ಕಳೆಲ್ಲ ಆಡ್ತದೆ ಕಣ್ಣ ಈ ಆಡು ಅಂತಲ್ಲ, ಅವರು ಆ ಬಳಸುವಂತ ಪದಗಳು ಎನ್ಕರೇಜ್ ಮಾಡೋದಿರುತ್ತಲ್ಲ ನಮ್ಗೆ ಇನ್ನೂ ಹುರಿದುಂಬಿಸೋದು. ಎಷ್ಟೊಂದ್ ಜನ ಹೇಳ್ತಾರೆ ಸ್ಮಾಲ್ ಸ್ಕ್ರೀನ್ ತುಂಬಾ ಪಾಪ್ಯುಲಾರಿಟಿ ಅಂಡ್ ತುಂಬಾ ಜನಕ್ಕೆ ಹತ್ರ ಆಗ್ತಾರೆ. ನಾನು ಅಲ್ಲೆಲ್ಲ ಹೋಗಿ ಬಂದಿದ್ರು ನನ್ಗೆ ಈಗ್ಲೂ ವಜ್ರಕಾಯಿ ನನ್ನ ಹೆಸರಿನ ಗುರುತಿಸ್ತಾರೆ. ನಂಗೆ ಅದು ತುಂಬಾ ತುಂಬಾ ಖುಷಿ ಆಗತ್ತೆ. ಈಗಲೂ ನನಗೆ ಆ ಒಂದು ಹೆಮ್ಮೆ ಇದೆ. ನಾನು ಬೆರಳೆಣಿಕೆ ಸಿನಿಮಾಗಳೇ ಮಾಡಿದ್ರು, ಈಗ ಮಾಡ್ತಾ ಇದ್ರು ಕೂಡ ನಾನ್ ಮಾಡಿರ್ತಕ್ಕಂಥ ಕೆಲಸ ಚಿತ್ರಗಳು ಜನಗಳನ್ನ ಮೆಚ್ಚುಗೆಯನ್ನು ಪಡ್ಕೊಂಡಿದೆ, ಪ್ರತಿಯೊಬ್ಬರು ಜನರು ಮುಟ್ಟಿದೆ. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಹಳಷ್ಟು ಜನ ಕಲಾವಿದರು ತಮ್ಮ ನಟನೆಯಿಂದ ಹಾಗೂ ತಮ್ಮ ಅಪಿಯರೆನ್ಸ್ ಇಂದ ಹೆಸರು ಮಾಡ್ತಾನೆ ಇರ್ತಾರೆ. ಬಟ್ ಕೆಲವು ಕಲಾವಿದರು ಸಿನಿಮಾಗಳನ್ನ ಮಾಡ್ತಾನೆ ಒಂದಷ್ಟು ಆಕ್ಟಿವಿಟಿಗಳಲ್ಲಿ, ಸ್ಪೆಷಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಕಾಣಿಸ್ಕೊಳ್ಳೋದ್ರ ಮೂಲಕ ನಾ ಇನ್ನೂ ಆನ್ ಬೋರ್ಡ್ ಇದೀನಿ ಗುರು ಅಂತಾರೆ. ಆ ಒಂದು ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಇದ್ದಾರೆ ಕಾರುಣ್ಯರಾಮ್. ಪ್ರತಿ ಸಲ ಮೀಟ್ ಮಾಡಿದಾಗಲೂ ಅಂದ್ರೆ ಒಂದು ಎನರ್ಜಿ, ಅಂದ್ರೆ ಸಿನಿಮಾಗಳನ್ನ ಮಾಡ್ತೀವೋ ಬಿಡ್ತೀವೋ, ಸಿನಿಮಾದ ಆಕ್ಟಿವಿಟಿಗಳನ್ನ ಮಾಡ್ತಾ ಇರ್ತೀವಿ, ಬಟ್ ನನ್ನ ಪ್ರೆಸೆನ್ಸ್ ಇರುತ್ತೆ ಸಿನಿಮಾಗೋಸ್ಕರ ಅನ್ನುವಂತಹ ಒಂದಷ್ಟು ಜನ ಕಲಾವಿದರಲ್ಲಿ ಕಾರುಣ್ಯರಾಮ್ ಕೂಡ ಒಬ್ರು. ಇದಕ್ಕೇನು ಬಲವಾದ ಕಾರಣ? ಅಫ್ಕೋರ್ಸ್ ಇವತ್ತು ನಾವ್ ಇಲ್ಲಿ ಇದೀವಿ, ಈ ಒಂದು ಸ್ಥಾನಕ್ಕೆ ಬಂದಿದೀವಿ, ಮತ್ತೆ ಈ ತರ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಇನ್ವೈಟ್ ಮಾಡ್ತಾರೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ನಮ್ಗೆ ಕೊಟ್ಟಂತ ಒಂದು ಪ್ರೀತಿ, ಒಂದು ಬಾಂಧವ್ಯ, ಮತ್ತೆ ಒಂದು ರೆಕಗ್ನೇಷನ್. ಅಫ್ಕೋರ್ಸ್ ಸಿನಿಮಾಗೆ ಸಂಬಂಧಪಟ್ಟದ್ದು ಯಾವುದೇ ಕಾರ್ಯಕ್ರಮ, ಯಾವುದೇ ರೀತಿ ಆಕ್ಟಿವಿಟೀಸ್ ಆದ್ರೂ ಕೂಡ ನಮ್ಮ ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಮ್ಯಾಕ್ಸಿಮಮ್ ಪ್ರೆಸೆನ್ಸ್ ಆಯ್ತಾ. ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡಿದ್ರು ಕೂಡ ಈಗ ಎಲ್ಲಾ ಮನುಷ್ಯನಿಗೂ ಸಿನಿಮಾದಲ್ಲದೆ ಅವರ ಒಂದು ವೈಯಕ್ತಿಕ ಜೀವನಗಳು ಇರುತ್ತೆ. ಸೊ ಅದರಲ್ಲೂ ತೊಡಸ್ಕೋಬೇಕು. ಅಫ್ಕೋರ್ಸ್ ಸಿನಿಮಾಗೂ ಅದು ನಮ್ಮ ಪ್ರೊಫೆಷನ್. ಸೊ ನಾನ್ ಸ್ವಲ್ಪ ವೈಯಕ್ತಿಕ ಜೀವನದಲ್ಲಿ ತೊಡಗಿಸ್ಕೊಂಡು 1.5 2 years ಇಂದ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ. ತದನಂತರಗಳಲ್ಲಿ ಈಗ ಒಂದು ಮತ್ತೆ ಸಿನಿಮಾ ಎಲ್ಲಾರು ಯಾವ್ದು ಮಾಡ್ತಿದೆ, ಮತ್ತೆ ಒಂದಷ್ಟು ಸಿನಿಮಾಗಳು ಕತೆಗಳನ್ನ ಕೇಳ್ತಾಗ ಮತ್ತೆ ಅದನ್ನ ಓಕೆ ಮಾಡೋಣ ಅಂತ. ಅಂದ್ರೆ ನಾವು ಯಾವ್ದೇ ಒಂದು ಪ್ರೊಫೆಷನಲ್ ಹೋಗಿ ಬೇರೆ ಏನೋ ಮಾಡೋಣ ಅಂತಂದ್ರು ಇಲ್ಲಿ ನಾವು ಒಲವು ಪ್ರೀತಿ ಮತ್ತೆ ಎಳ್ಕೊಂಡು ಬರುತ್ತೆ ಆಯ್ತಾ. ಸೊ ಹಾಗಾಗಿ ಈ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೂ ಬರೋಕ್ ಒನ್ ಆಫ್ ದ ರೀಸನ್. ಜೊತೆಗೆ ಅಂದ್ರೆ ಕನ್ನಡದ ಎಲ್ಲ ಸಿನಿಮಾಗಳನ್ನ ನಾವು ನೋಡುವಂತ ಟೈಮಲ್ಲಿ ಬಹಳಷ್ಟು ಸೆಲೆಬ್ರಿಟಿ ಶೋಗಳಲ್ಲಿ ನೀವು ಇರ್ತೀರಿ. ಅಂದ್ರೆ ಆ ಸಿನಿಮಾ ತಂಡಕ್ಕೆ ಒಳ್ಳೇದಾಗಬೇಕು, ಸಿನಿಮಾಗಳಿಗೆ ಗೆಲ್ಲಬೇಕು ಅಂದ್ರೆ ನಿಮ್ಮ ಜರ್ನಿಯಲ್ಲಿ ಈ ತರದ್ದು ಸುಮಾರು ನೋಡಿರ್ತೀರಿ. ನೀವು ಒಂದು ಒಳ್ಳೆ ಸಿನಿಮಾ ಜನಕ್ಕೆ ರೀಚ್ ಆಗದೆ ಹೋದಂತಹ ಘಟನೆ ಕೂಡ ನೋಡಿರ್ತೀರಿ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಕೂಡ ಕಾರಣ ಆಗುತ್ತಾ ಅಂತ? ಅಫ್ಕೋರ್ಸ್ ಸರ್, ಇವಾಗ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿ ಆಲ್ಮೋಸ್ಟ್ 2014-15 10 ವರ್ಷ ಆಯ್ತಾ ಬಂತು, 10 ವರ್ಷ ಆಗೇ ಹೋಯ್ತು. ಸೊ ಅವಾಗೆಲ್ಲ ಇವಾಗ ನೀವು ಪ್ಯಾಪ್ಸ್ ಅಂತ ಏನ್ ಹೇಳ್ತಾರೆ, ಇಷ್ಟು ಮೀಡಿಯಾ ಅಡ್ವಾನ್ಸ್, ಸೋಷಿಯಲ್ ಮೀಡಿಯಾ ಅಷ್ಟು ಅಡ್ವಾನ್ಸ್ಡ್ ಇರ್ಲಿಲ್ಲ. ಅವಾಗ ಏನಾಗ್ತಿತ್ತಂದ್ರೆ ನ್ಯೂಸ್ ಮಾಧ್ಯಮಗಳಲ್ಲಿ ಏನಾದ್ರು ನ್ಯೂಸ್ ಬಂದ್ರೆ ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ನೋಡ್ಕೊಂಡು ಪೋಸ್ಟರ್ಗಳನ್ನ ನೋಡ್ಕೊಂಡು ಚಿತ್ರಮಂದಿರಗಳಿಗೆ ಸಿನಿಮಾಗಳು ನೋಡಕ್ ಹೋಗ್ತಾ ಇದ್ರು. ಮತ್ತೆ ತುಂಬಾ ಒಳ್ಳೊಳ್ಳೆ ರೆಕಗ್ನೇಷನ್ ಇರ್ತದೆ. ವಜ್ರಕಾಯ, ಕಿರುಗೂರು, ಆಮೇಲೆ ಮನೆ ಮಾರಾಟಕ್ಕಿದೆ ಸಿನಿಮಾಗಳೆಲ್ಲ 100 days ಮಾಡಿದಂಥದ್ದು ಥಿಯೇಟರ್ ಅಲ್ಲಿ ಅವಾಗ್ಲೇ. ಸೊ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಆಫ್ಟರ್ ಕೋವಿಡ್ OTT ಬಂದಿದೆ. ಮತ್ತೆ ಈಗ ಚಿತ್ರರಂಗಗಳಲ್ಲಿ ಚಿತ್ರಗಳು ರಿಲೀಸ್ ಆದ್ರೆ 2 weeks ಥಿಯೇಟರ್ ಅಲ್ಲಿ, ಅದು ಮೇಜರ್ ಥಿಯೇಟರ್ ಇದ್ರೇನೆ ಒಂದ್ ಒಳ್ಳೆ ಸಕ್ಸಸ್ ಅಂತ. ಅಷ್ಟ್ರಲ್ಲಿ ಜನ ಒಬ್ಬ ನೋಡಿದ್ರೆ ಮಾತ್ರನೇ ರೆಕಗ್ನೇಷನ್ ಆರ್ಟಿಸ್ಟ್ಗೆ. ಸೊ ಆಗಿಂದ ನಮ್ಮನ್ನ ಮೆಚ್ಕೊಂಡು ಬೆಳೆಸ್ತಿರ್ತಕ್ಕಂಥ ಆಡಿಯನ್ಸ್ ಆಗಿರ್ಬೋದು, ಮಾಧ್ಯಮ ವೃಂದದವರಾಗಿರ್ಬೋದು, ಚಿತ್ರರಂಗದವರಾಗಿರ್ಬೋದು, ಇವತ್ತು ನಮ್ಮ ಮೇಲೆ ಅದೇ ವಿಶ್ವಾಸ, ಅದೇ ಪ್ರೀತಿ ಇಟ್ಟಿದ್ದಾರೆ ಈಗಲೂ ಕೂಡ. ಆಮೇಲೆ ಅವಾಗ ನಮ್ಗೆ ಯಾವುದೇ ಸಪೋರ್ಟ್ ಇಲ್ಲ. ಈಗ ನಾವು ನಮಗ್ ಸಿಗದೆ ಇರೋ ಸಪೋರ್ಟ್ ನ ಬೇರೆಯವ್ರಿಗೆ ಕೊಡ್ಬೇಕು ಅನ್ನೋ ಒಂದ್ ನಿಟ್ಟಿನಲ್ಲಿ ಪ್ರತಿಯೊಂದು ಹಂತದಲ್ಲೂ ನೀವು ಹೇಳಿದ್ರಿ, ಈಗ ಕೆಲವು ಚಿತ್ರಗಳದಕ್ಕೆ ನಾವು ಹೋಗಿ ಸಪೋರ್ಟ್ ಮಾಡ್ತೀವಿ, ವಿಶ್ ಮಾಡ್ತೀವಿ, ಮತ್ತೆ ಅಫ್ಕೋರ್ಸ್ ಪ್ರಮೋಟ್ ಮಾಡ್ತೀವಿ. ಚಿತ್ರಗಳು ನೋಡೋದಕ್ಕೆ ಕರೀತಾರೆ, ನೋಡಿದಾಗ ನಮ್ಗೆ ಅನ್ಸಿರೋ ಅಂತ ಒಂದು ಫೀಡ್ಬ್ಯಾಕ್ ನಾವು ಕೊಡ್ತೀವಿ. ಅವ್ರಿಗೊಂದು ಖುಷಿ ಆಗತ್ತೆ ಅಲ್ವಾ. ಸೊ ಓಕೆ, ನಮ್ಗೆ ಒಂದು ಆರ್ಟಿಸ್ಟ್ ಆಗಿ ಒಬ್ರು ಆರ್ಟಿಸ್ಟ್ಗೆ ಅಪ್ರಿಶಿಯೇಟ್ ಮಾಡಿದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಮಾಡಿರೋದಕ್ಕೆ ಏನೋ ಒಂದು ಜಸ್ಟಿಸ್ ಆಗಿದೆ, ನನ್ಗೇನೋ ಒಂದು ಇಲ್ಲಿ ಬಂದಿರೋದು, ಆ ತರ ಒಂದು ಎನ್ಕರೇಜ್ಮೆಂಟ್ ನಮ್ ಕಡೆ ಯಾವಾಗ್ಲೂ ಇರುತ್ತೆ. ಜೊತೆಗೆ ಇತ್ತೀಚೆಗೆ ಅಂದ್ರೆ ಸಿನಿಮಾ ಜೊತೆಗೆ ಈ ತರದ ಒಂದು ಆಕ್ಟಿವಿಟಿಗಳು ನಡೀತಾ ಇದೆ. ಅಂದ್ರೆ ಕಬಡ್ಡಿ ಆಗಿರ್ಬೋದು ಅಥವಾ ಬ್ಯಾಡ್ಮಿಂಟನ್ ಆಗಿರ್ಬೋದು, ಕ್ರೀಡೆ. ಸಪೋಸ್ ಏನಾದ್ರೂ ಇದೇ ವಿಷಯ ಅಣ್ಣವ್ರಿದ್ದಂತಹ ಟೈಮಲ್ಲಿ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ ನಿಮ್ಮ ಇಮ್ಯಾಜಿನೇಷನ್? ನಿಜವಾಗ್ಲೂ ಆಕ್ಚುಲಿ ನಮ್ಗೆಲ್ಲ ಭಾಗ್ಯ ಇಲ್ಲ ಅನ್ಬೋದು, ಬಟ್ ನಾ ಶಿವಣ್ಣ ಸರ್ ಜೊತೆ ವಾಕ್ ಮಾಡೋ ಒಂದು ಪುಣ್ಯ ಸಿಕ್ಕಿದೆ, ಗ್ರೇಟ್ ಅಂತ ಅನ್ಕೋಬೇಕು. ಅವರೆಲ್ಲ ಇದ್ಬಿಡಿದ್ರು, ಅವರು ಅಂಬೆ ಮಾಮ ಮತ್ತೆ ವಿಷ್ಣುವರ್ ಸರ್ ಅವ್ರುಗಳೆಲ್ಲ ಇದ್ಬಿಟ್ಟಿದ್ರಂತೂ ಇನ್ನು ಅವ್ರುಗಳು ಆಕ್ಚುಲಿ ಇಲ್ಲೆಲ್ಲ ಬಂದಿರೋರು ನಮ್ ಜೊತೆ
ಮಕ್ಕಳೆಲ್ಲ ಆಡ್ತದೆ ಕಂದ ಈ ಆಡು ಅಂತಲ್ಲ, ಅವರು ಆ ಬಳಸುವಂತ ಪದಗಳು ಎನ್ಕರೇಜ್ ಮಾಡೋದಿರುತ್ತಲ್ಲ, ನಮ್ಗೆ ಇನ್ನೂ ಹುರಿದುಂಬಿಸೋದು ಅದೆಲ್ಲ ನಿಜವಲ್ಲೂ ನಾವು ಏನಾದ್ರು ಇನ್ನೊಂದು ಮತ್ತೊಂದು ಜನ್ಮ ಸಿಗುತ್ತೆ ಅಂತಂದ್ರೆ ಅದ್ರಲ್ಲಿ ಇರ್ಬೇಕು ಅಂತ ಆಸೆ ಪಡ್ತೀನಿ ನಿಜವಾಗ್ಲೂ. ಅಂತ ಲೆಜೆಂಡ್ರಿ, ಎಂತ ಒಂದು ಇತಿಹಾಸ ಇದೆ ಅವರುಗಳ ಚಿತ್ರಗಳಾಗಿರ್ಬೋದು, ಅವರ ಒಂದು ಕ್ಯಾರೆಕ್ಟರ್ಸ್ ಮಾಡಿರ್ತಕ್ಕಂಥ, ಆಮೇಲೆ ಅವರ ಒಂದು ಪರ್ಸನಾಲಿಟೀಸ್, ಅಮೇಝಿಂಗ್. ಜೊತೆಗೆ ಶಿವಣ್ಣ ಅಂದ ತಕ್ಷಣ ನೀವು ಒಂದು ವಜ್ರಕಾಯ ಅಂತ ಆಕ್ಚುಲಿ ನಾನು ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಒಂದು ಸಿನಿಮಾ ಅಂದ್ರೆ ಒಬ್ಬ ಕಲಾವಿದನಿಗೆ, ಅದು ಕಲಾವಿದ ಆಗಿರ್ಬೋದು ತುಂಬಾ ಸಿನಿಮಾಗಳನ್ನ ಮಾಡಿರ್ತಾರೆ, ಬಟ್ ಕೆಲವು ಸಿನಿಮಾಗಳು ಅವರನ್ನ ಎಲ್ಲಿ ಹೋದ್ರು ಅದೇ ನೇಮ್ ಅಂಡ್ ಅದೇ ಫೇಮಲ್ಲಿ ಕರೀತಾರೆ. ಅದು ಕಾರುಣ್ಯ ಅವರಿಗೆ ವಜ್ರಕಾಯ ಅಂತ ಸ್ಟಿಕ್ ಆನ್ ಆಗಿದೆ. ಎಸ್ ನಿಜವಾಗ್ಲೂ ಐ ಶುಡ್ ರಿಯಲಿ ಥ್ಯಾಂಕ್ ಟು ಮೈ ಡೈರೆಕ್ಟರ್ ಹರ್ಷ ಮಾಸ್ಟರ್, ಬಿಕಾಸ್ ಫಸ್ಟ್ ನನ್ನ ಕಾಸ್ಟ್ ಮಾಡಿದ್ದೆ ಅವರು ಆ ಚಿತ್ರಕ್ಕೆ, ಆಮೇಲೆ CR ಮನೋಹರ್ ಪ್ರೊಡ್ಯೂಸರ್, ಆಮೇಲೆ ಅವ್ರು ಓಕೆ ಮಾಡಿದ್ರು, ಟಿಕ್. ಆಮೇಲೆ ನಾನು ಶೂಟಿಂಗ್ ಸ್ಪಾಟ್ ಅಲ್ಲಿ ಮೀಟ್ ಮಾಡಿದ್ದು ಶಿವರಾಜ್ ಕುಮಾರ್ ಸರ್. ಅವರು ಗುಡ್, ಚೆನ್ನಾಗಿ ಮಾಡಮ್ಮ, ಒಳ್ಳೇದಾಗ್ಲಿ ಅಂತ ಒಂದು ನನಗೆ ಎನ್ಕರೇಜ್ ಮಾಡಿದ್ದು, ಮತ್ತೆ ನನಗೊಂದು ಆ ಕಂಫರ್ಟ್ ಝೋನ್ ಕೊಟ್ಟಿದ್ದು. ಸೊ ಈ 3 ಜನ ಪಿಲ್ಲರ್ ಆ ವಜ್ರಕಾಯದಲ್ಲಿ ನನಗೆ ಸಿಕ್ಕಿದ್ದು ತುಂಬಾ ಖುಷಿ. ಆಮೇಲೆ ನಂಬಿ ಆ ಕ್ಯಾರೆಕ್ಟರ್ ಕೊಟ್ಟು ಇವತ್ತು ಕಾರುಣ್ಯ ನಮಗೆ ಎಷ್ಟೋ ಅದಾದ್ಮೇಲೆ ನಾನು ಕಿರುಗೂರನ್ನು ನಾನು ತುಂಬಾ ಗುರ್ತಿಸ್ತಾರೆ. ಸುಮನಾ ಕಿತ್ತೂರ್ ಅವರು ವಜ್ರಕಾಯ ಮಾಡಿದ ನಿಟ್ಟಿನಲ್ಲಿ ನನಗೆ ಆ ಒಂದು ಪಾತ್ರ ಕೊಟ್ಟಿದ್ದು. ಬೆಣ್ಣೆ ಮುರುಕು ಅಂತ ಈಗಲೂ ಕರೀತಾರೆ, ಬೆಣ್ಣೆ ಮುರುಕು ಅಂತ ಕೆಲವರು. ಸೊ ಈ ಚಿತ್ರಗಳೆಲ್ಲ ನನಗೆ ಕೊಟ್ಟಂತ ನನ್ನ ಡೈರೆಕ್ಟರು, ಮತ್ತೆ ಈಗಲೂ ಜನ ನಾನು ಎಲ್ಲೇ ಏನೇ ನಾನು ಅದ ನಂತರ ಸುಮಾರು ಸಿನಿಮಾ, 2 ಕನಸು ಮಾಡಿದೆ ರಾಘವೇಂದ್ರ ಅವ್ರದ್ದು, ಮನೆ ಮಾರಾಟಕ್ಕಿದೆ ಮಾಡಿದ್ದೀನಿ, ಪೆಟ್ರೋಮ್ಯಾಕ್ಸ್ ಮಾಡಿದ್ದೀನಿ, ಸುಮಾರು ಚಿತ್ರಗಳು ಮಾಡಿದ್ದೀನಿ, ಮತ್ತೆ ರಿಯಾಲಿಟಿ ಶೋಗಳಲ್ಲೂ ಮಾಡಿದ್ದೀನಿ. ಎಷ್ಟೊಂದು ಜನ ಹೇಳ್ತಾರೆ ಸ್ಮಾಲ್ ಸ್ಕ್ರೀನ್ ತುಂಬಾ ಪಾಪ್ಯುಲಾರಿಟಿ ಅಂಡ್ ತುಂಬಾ ಜನಕ್ಕೆ ಹತ್ರ ಆಗ್ತಾರೆ ಅಂತ. ನಾನು ಅಲ್ಲೆಲ್ಲ ಹೋಗಿ ಬಂದಿದ್ರು, ನನ್ಗೆ ಈಗಲೂ ವಜ್ರಕಾಯ, ಕಾರುಣ್ಯ ನನ್ ಈಗಲೂ ಗುರ್ತಿಸೋದು ಕಾರುಣ್ಯ ರಾವ್, ನನ್ನ ಹೆಸರಿನ ಗುರ್ತಿಸ್ತಾರೆ. ನಂಗೆ ಅದು ತುಂಬಾ ಖುಷಿ ಆಗತ್ತೆ. ಎಲ್ಲೋ ನಾನು ಈಗ ನಾರ್ತ್ ಸೈಡ್ ಅಲ್ಲಿ ತುಂಬಾ ನಾನು ದೇವಸ್ಥಾನಗಳು ಅದು ಇದೆಲ್ಲ ಓಡ್ತಿರ್ತೀನಲ್ಲ, ಈ ಕಾಶಿಗೆಲ್ಲ ಹೋಗಿದ್ದೆ ನಾನು, ಇದು ಕುಂಭಮೇಳಕ್ಕೆಲ್ಲ ಹೋಗಿದ್ದೆ ಪ್ರಯಾಗ್ರಾಜಲ್ಲಿ, ಅಲ್ಲಿ ಎಷ್ಟೋ ಜನ ನನ್ನ ಗುರುತಿಸಿದ್ರು. ಆಮೇಲೆ ಯಾಕಂದ್ರೆ ಅದು ಹಿಂದಿಲೂ ಕೂಡ ಡಬ್ ಆಗಿದೆ ಸಿನಿಮಾ, ಯಾಕಂದ್ರೆ ಎಷ್ಟೋ ಜನ ಫ್ಲೈಟ್ಗಳಲ್ಲಿ ನೋಡಿದ್ದಾರೆ, ನಿಮ್ಮನ್ನ ಎಲ್ಲೋ ನೋಡಿದಿ ಆಕ್ಟ್ರೆಸ್ ಹಾ ಅಂತ. ಹೆಂಗೆ ಖುಷಿ ಆಗುತ್ತೆ ಅಂತಂದ್ರೆ ಆ ಒಂದು ಪ್ರೌಡ್ ಮೂಮೆಂಟ್ ಬೇರೆ ಸರ್. ಒಂಥರ ಲೆಜೆಂಡ್ರಿಗಳ ಜೊತೆ ಆಕ್ಟ್ ಮಾಡಿ ಆ ತರ ಒಂದು ಎಪಿಕ್ ಸಿನಿಮಾದಲ್ಲಿ ಮಾಡೋದಿದೆಯಲ್ಲ, 10 ಸಿನಿಮಾ 100 ಸಿನಿಮಾಕ್ಕೆ ಸಮ ಅಲ್ವಾ. ಈಗಲೂ ನನಗೆ ಆ ಒಂದು ಹೆಮ್ಮೆ ಇದೆ. ನಾನು ಬೆರಳೆಣಿಕೆ ಸಿನಿಮಾಗಳೇ ಮಾಡಿದ್ರು, ಈಗ ಮಾಡ್ತಾ ಇದ್ರು ಕೂಡ ನಾನ್ ಮಾಡಿರ್ತಕ್ಕಂಥ ಕೆಲಸ, ಚಿತ್ರಗಳು ಜನಗಳನ್ನ ಮೆಚ್ಚುಗೆಯನ್ನು ಪಡ್ಕೊಂಡಿದೆ, ಪ್ರತಿಯೊಬ್ಬರು ಜನರು ಮುಟ್ಟಿದೆ. ಜೊತೆಗೆ ಹರ್ಷ ಮಾಸ್ಟರ್ ಹಿಂದಿಯಲ್ಲಿ ಅಂದ್ರೆ ಒಂದು ಸಿನಿಮಾ ಮಾಡಿದ್ದಾರೆ, ಅಂದ್ರೆ ಜಾಕ್ಷಿರಾಫ್ ಮಗನಿಗೆ. ಈ ಕಡೆ ಶಿವಣ್ಣ ಬ್ಯಾಕ್ ಟು ಬ್ಯಾಕ್ ಬ್ಯುಸಿಗಳು. ಅಂದ್ರೆ ಅಷ್ಟು ದೊಡ್ಡ ಕೆಲಸ ಮಾಡಿದಂತವ್ರು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ. ಕೆಲವೊಂದ್ಸಲಿ ನಾವು ಹೋರಾಟ ಮಾಡ್ತಾ ಹೋಗ್ತೀವಿ ಲೈಫಲ್ಲಿ. ಈ ಫೈಟಿಂಗ್ ನಡೀತಿದ್ಯಾ ಅಂದ್ರೆ ಕರುಣರಾಮ್ ಲೈಫಲ್ಲಿ? ಸರ್ ಅದು ಎಲ್ಲಾರ ಲೈಫಲ್ಲೂ ಇರುತ್ತೆ ಸರ್. ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ, ನಾವು ಇವಾಗ ಒಂದು ಯಶಸ್ಸು ಅಂತ ಸಿಕ್ಕಿದಾಗ ಕೆಲವು ಸತಿ ಕೆಲವರು ಓಕೆ ನನ್ಗೆ ಇದಾದ್ಮೇಲೆ ನೆಕ್ಸ್ಟ್ ಇದೇ ಮಾಡ್ಬೇಕನ್ನೋ ಒಂದು ನಾವು ನಮ್ದೇ ಆದಂತ ಇದು ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ತೀವಿ, ಒಂದು ಕ್ಲೋಸ್ ಮಾಡ್ಕೊಂಡ್ಬಿಡ್ತೀವಿ. ಅದು ಮಾಡ್ಕೋಬಾರ್ದು ಆಕ್ಚುಲಿ. ದಟ್ಸ್ ವಾಟ್ ಐ ಹವ್ ಡನ್. ಕೆಲವು ಮಿಸ್ಟೇಕ್ಸ್ಗಳನ್ನ ನಾವೇ ಕರೆಕ್ಟ್ ಮಾಡ್ಕೊಂಡ್ರೆ ಲೈಫ್ ಚೆನ್ನಾಗಾಗತ್ತೆ. ಸೊ ನಾನು ಆ ಟೈಮಲ್ಲಿ ಏನಂತಂದ್ರೆ, ಓಕೆ ಈ ಸಿನಿಮಾ ಆದ್ಮೇಲೆ ಒಂದಷ್ಟು ಬಂದಾಗ ಕೆಲವು ಸಿನಿಮಾಗಳನ್ನ ಐ ಡಿಂಟ್ ಟೇಕ್ ಇಟ್, ಇದು ಆದ್ಮೇಲೆ ಏನೋ ಒಂದು ಬೇರೆ ನೆಕ್ಸ್ಟ್ ಮಾಡೋಣ ಅಂತ ಕಾಯ್ತಾ ಕೂತೆ. ಸೊ ಮೇ ಬಿ ದಟ್ ವಾಸ್ ಅ ಮಿಸ್ಟೇಕ್. ಅದ ನಂತರದಿಂದಲೇ ಓಕೆ ಆಮೇಲೆ ಚೂಸಿ ಆಗ್ಬಿಟ್ಟೆ, ತುಂಬಾ ಇದೇ ಚಿತ್ರಗಳು ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಪರ್ಟಿಕ್ಯುಲರ್ ಆಗ್ಬಿಟ್ಟೆ. ದೋ ಇವನ್ ನಾವು ಆಲ್ಸೋ ಐ ಆಮ್ ಲೈಕ್ ದ್ಯಾಟ್. ಓಕೆ ನಾನು ಸುಮ್ಮನೆ ಸುಳ್ಳು ಹೇಳಬಾರ್ದು, ನಾನು ಬಂದಿದ್ದೆಲ್ಲ ಮಾಡ್ಬೇಕು ಸಿನಿಮಾ ಅಂದಿದ್ರೆ ಸುಮಾರು ಮಾಡ್ಬೋದು, ಬಟ್ ನೋ, ಐ ಡೋಂಟ್ ವಾಂಟ್ ಟು ಬಿ ಲೈಕ್ ದ್ಯಾಟ್. ನನಗೆ ಜನ ಒಂದು ಮೆಚ್ಚುಗೆ ಕೊಟ್ಟು ಪ್ರೀತಿ ಕೊಟ್ಟಿದ್ದಾರೆ, ಅವ್ರಿಗೆ ಜಸ್ಟಿಸ್ ಕೊಡ್ಬೇಕು, ಲೇಟ್ ಆದ್ರೂ ಲೇಟೆಸ್ಟ್ ಬರ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಅದ್ರ ನಿಟ್ಟಲ್ಲೇ ಈಗ ಕೆಲಸಗಳು ನಡೀತಾ ಇದೆ. 1-2 ಚಿತ್ರದ್ದು ಪ್ರಾಬಬ್ಲಿ ಇನ್ನೊಂದು 2-3 months ಅಲ್ಲಿ ಇಟ್ಸ್ ಗೋನ್ ಅನೌನ್ಸ್ ಅಂಡ್ ಐ ವಿಲ್ ಬಿ ಬ್ಯಾಕ್ ವಿತ್ ಅ ಬ್ಯಾಂಗ್. ಅಲ್ಲ, ಒಂದು ಅಂದ್ರೆ ಒಳ್ಳೆ ಮನಸ್ಸಲ್ಲಿ ಕೇಳ್ಕೊತೀವಿ, ಶಿವಣ್ಣ ನಿಮ್ಗೊಂದು ಫೋನ್ ಮಾಡಿ, ಹರ್ಷ ಮಾಸ್ಟರ್ ನಿಮ್ಗೊಂದು ಫೋನ್ ಮಾಡಿ, ಕಾರುಣ್ಯ ವಜ್ರಕಾಯ 2 ಮಾಡ್ತಾ ಇದೀವಿ. I'll be so grateful to them. I'm waiting. ಅಲ್ಲ ವಜ್ರಕಾಯ 2 ಅಂತಾನೆ ಅಲ್ಲ, ಹರ್ಷ ಮಾಸ್ಟರ್ ಯಾವಾಗ ಫೋನ್ ಮಾಡಿ ನೋಡಮ್ಮ ಹಿಂಗೆ ಸಿನಿಮಾ ಇದೆ, ಆಯ್ತು ಮಾಸ್ಟರ್ ಡನ್. ಶಿವರಾಜ್ ಕುಮಾರ್ ಸರ್ ನೋಡಪ್ಪ ಹಿಂಗಿದೆ ಸಿನಿಮಾ ಇದೆಮ್ಮ, ಅದ್ರ ಇವಾಗ ಮಾಡ್ತಿದ್ದೀವಮ್ಮ, ಇದ್ರಲ್ಲಿ ಮಾಡ್ಬೇಡಮ್ಮ ಅಂತಂದ್ರೆ ಆಯ್ತು ಸರ್, ಐ ಆಮ್ ಆಲ್ವೇಸ್ ರೆಡಿ ಅಂತ. ಸೊ ಆಬ್ವಿಯಸ್ಲಿ ಯಾರಿಲ್ಲ ಅಂತಾರೆ ಸರ್. ಈಗಲೂ ವೇಟಿಂಗ್ ಟು ವರ್ಕ್ ವಿತ್ ದೆಮ್. ಅಂಡ್ ಅಫ್ಕೋರ್ಸ್ ನನ್ನ ಚಿಕ್ಕ ವಯಸ್ಸು ಅಂದ್ರೆ ನಾನು ಸ್ಕೂಲ್ ಟೈಮ್ ಇಂದ ನಾನು ಫಸ್ಟ್ ಒಂದು ಆಕ್ಟರ್ನ ನೋಡಿದ್ದು ನಮ್ಮ ಏರಿಯಾದಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ ಇಬ್ಬರನ್ನ ನಾನು ನೋಡಿದ್ದು. ಅವಾಗಿಂದ ಅವ್ರಿಬ್ರು, ಅದ್ರಲ್ಲಿ ಶಿವಣ್ಣ ಸರ್ದ್ ಮಾಡ್ಬಿಟ್ಟೆ ಸಿನಿಮಾ ಆಯ್ತಾ.
ಶಿವಣ್ಣ ಸರ್ದು ಮಾಡಿಬಿಟ್ಟೆ 3 ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ 8th ಸ್ಟ್ಯಾಂಡರ್ಡ್ ಏನೋ ಓದ್ತಿದ್ದಾಗ ನಾವು 9th ಓದಿದಾಗ ವಿಜಯ ರಾಘವೇಂದ್ರ ಸರ್ ಅವ್ರದ್ದು ಒಂದು ಋಷಿ ಸಿನಿಮಾ ಸ್ಕೂಲಲ್ಲಿ ಹಾಕ್ತಾರೆ. ಅಂದರೆ ಮಕ್ಕಳು ಓದ್ದೆ ಏನಾದ್ರು ಅಂದರೆ ಒಂದು ನೀತಿ ಪಾಠದ ಥರ ಒಂದು ಸ್ಕ್ರೀನಿಂಗ್ ಮಾಡಿಬಿಟ್ಟು ಹಾಕಿರ್ತಾರೆ, ಅದು ಅಲ್ಲಿ ನೋಡಿರ್ತೀನಿ. ಆಮೇಲೆ ಒಂದು ಮನೆ ಹತ್ರ ಶೂಟಿಂಗ್ ನಡೀತಿದ್ದಾಗ ಶಿವರಾಜ್ ಕುಮಾರ್ ಸಿನಿಮಾ ನಟರು ಏನು ಅನ್ನೋದು ಅಷ್ಟೇ ನಾನು ನೋಡಿರ್ತೀನಿ. ಆಗ ಯಾವುದೇ ನನ್ನ ಮೈಂಡಲ್ಲಿ ಇಲ್ಲ, ಇನ್ನು ಚಿಕ್ಕ ಹುಡುಗಿ ಹೋಗ್ತೀನಿ, ಆಟೋಗ್ರಾಫ್ ತಗೊಳ್ತೀನಿ, ಬರ್ತೀನಿ, ಅಷ್ಟೇ. ಆಮೇಲೆ ತದನಂತರ ದಿನಗಳಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ನನಗೆ ಮೈಂಡಲ್ಲಿ ಯಾವಾಗಲೂ ಇರ್ತು, ಓಕೆ ನಾನು ನೋಡಿದ ಆ್ಯಕ್ಟರ್. ಸೊ ಅದ್ರಲ್ಲಿ ನಾನು ಶಿವರಾಜ್ ಕುಮಾರ್ ಸರ್ ಆ್ಯಕ್ಟ್ ಮಾಡಿ ಆಯ್ತಾ ಮುಗಿಸ್ಬಿಟ್ಟೆ ಅಂತ ಹೇಳಲ್ಲ, ಆಯಿತು, ಬಟ್ ಮಾಡ್ತಾನೆ ಇರಬೇಕು ಅನ್ನೋದಿದೆ. ವಿಜಯ ರಾಘವೇಂದ್ರ ಜೊತೆನೂ ಆಯಿತು, ಉಳಿದಿರೋದೇ ಅದು ಮತ್ತೆ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಅದನ್ನು ನಾನು ಜಸ್ಟ್ ಮ್ಯಾನಿಫೆಸ್ಟಿಂಗ್ ಅಂಡ್ ಡ್ರೀಮಿಂಗ್, ಲೆಟ್ ಸಿ. ಸೊ ಅಂದ್ರೆ ಇದ್ರ ಮಧ್ಯೆ ಇಂಟರಪ್ಟ್ ಮಾಡ್ತೀನಿ, ಅಂದ್ರೆ ಡೆವಿಲ್ ಸಿನಿಮಾದಲ್ಲಿ ಏನಾದ್ರು ಸಾಧ್ಯತೆಗಳಿದ್ರೆ ದರ್ಶನ್ ಸರ್ ನೋಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಇವ್ರಿಗೊಂದು ಅವಕಾಶ ಕೊಡಿ. ಎಸ್, ಅಂದ್ರೆ ದರ್ಶನ್ ಅವ್ರು ಅಂದಾಗ್ಲೇ ಆ ಎನರ್ಜಿ ಫ್ಲೋ ಆಗ್ಬಿಡುತ್ತೆ. ಆಬ್ವಿಯಸ್ಲಿ ನಾನು ಆಕ್ಚುಲಿ ಆ ವಯಸ್ಸಿಂದ ನೋಡಿರೋದ್ರಿಂದ ಒಂದು, ಎರಡನೇದು ಅವ್ರು ನಮ್ಮ ಏರಿಯಾದಲ್ಲೇ ಯಾವುದೇ ಕಾರ್ಯಕ್ರಮ ಎಲ್ಲೇ ಸಿಕ್ಕಿದ್ರು ನಾನೊಂದು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಹೋಗಿ ನಾನು ಮಾತಾಡಿಸ್ತೀನಿ. ಅವ್ರ ಹುಟ್ಟದಬ್ಬಕ್ಕೆ ಹೋಗ್ತೀನಿ, ನಾನು ಬೆಂಗಳೂರಲ್ಲಿದ್ದರೆ ಅವ್ರ ಮನೆಗೆ ಹೋಗಿ ವಿಶ್ ಮಾಡಿ ಬರ್ತೀನಿ. ಸೊ ಎಸ್, ಆ ಥರ ನಾನು ಭೇಟಿ ಮಾಡಿದ್ದೀನಿ, ಮಾತಾಡಿದ್ದೀನಿ. ಬಟ್ ವರ್ಕ್ಗೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಆ್ಯಂಡ್ ದಟ್ಸ್ ಮೈ ಬಿಗ್ಗೆಸ್ಟ್ ಡ್ರೀಮ್. ಐ ಹೋಪ್ ಮ್ಯಾನಿಫೆಸ್ಟ್ ಅಂತಂತಲ್ಲ, ದಟ್ ವರ್ಕ್. ಸೊ ಡೆಫಿನೆಟ್ಲಿ ಮಾಡ್ತೀನಿ, ಇವತ್ತಲ್ಲ ನಾಳೆನೋ ಹೋಪ್ಸು ಇದೆ. ಒಂದು ಫೈನಲ್ ಪ್ರಶ್ನೆ, ಅಂದ್ರೆ ಅಭಿಮಾನಿಗಳನ್ನ ದೇವರು ಅಂದಂತಹ ಅಣ್ಣವ್ರನ್ನ ಒಂದ್ಸಲ ನೆನೆಸ್ಕೊಂಡು ಈ ಫ್ಯಾನ್ಸ್ ಆ ಕ್ರೇಜು, ಈ ನಿರಂತರವಾದಂತ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂಥದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಇವಾಗ ಅದು ದೇರ್ ಇಂಡಿವಿಜುವಾಲಿಟಿ. ಸೊ ಈಗ ನನಗೆ ಕಾರುಣ್ಯ ಅಂತ ಇಲ್ಲಿ ಕೂತಿ ನೀವು ಮಾತಾಡಿಸ್ತಾ ಇದ್ದೀರಾ, ಆಯ್ತಾ? ನೀವು ನನಗೆ ಕೇಳೋ ಕ್ವೆಶ್ಚನ್ಗಷ್ಟೇ ನಿಮಗೆ ರೈಟ್ಸ್ ಇರುತ್ತೆ. ಇಲ್ಲಿ ನನ್ನಿಂದ ಏನು ಆನ್ಸರ್ ಬರೋದು ಅದು ನನ್ನ ಇಚ್ಛೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂಥ ಹಕ್ಕುಗಳಿರುತ್ತೆ. ಯಾರನ್ನ ಇಷ್ಟಪಡ್ಬೇಕು, ಯಾರು ಯಾವ ಥರ ಕ್ರೇಜ್ ಇರಬೇಕು, ಅದು ಅವ್ರವ್ರ ಇಷ್ಟ. ಅದೇನೋ ಹೇಳ್ತಾರಲ್ಲ, ಸಾಯಿಸಿದ್ರು ಬಿಡಲ್ಲ, ಕೆಲವರು ಹೊಡೆದ್ರು ಬಿಡಲ್ಲ, ಏನು ಹುಚ್ಚು ಪ್ರೀತಿ ಅಂತಾರಲ್ಲ, ಅದಕ್ಕಿಂತನ. ಯಾಕಂದ್ರೆ ಆ ಕೋಟಿ ಕೊಟ್ಟರು ಸಿಗಲ್ಲ. ಏನು ಮನೆ ಕೊಡ್ತೀರಾ, ಏನಾದ್ರು ಬರೆದು ಕೊಡ್ತೀರಾ, ಅಷ್ಟು ಕೊಟ್ಟರು ಅಷ್ಟು ಸಿಗಲ್ಲ. ಅದು ಸಿಕ್ಕಿದೆ ಅಂತಂದ್ರೆ ಪುಣ್ಯವಂತರು. ಅದು ಯಾರಿಗೆ ಸಿಕ್ಕಿದ್ರು ಅಷ್ಟೇ, ಅದು ಪುಣ್ಯವಂತರೇ. ಅದು ನಿರಂತರವಾಗಿರ್ಲಿ, ಇದೇ ರೀತಿ ಇರಲಿ, ಚೆನ್ನಾಗಿ ಆಗ್ತಾ ಹೋಗ್ಲಿ. ಮತ್ತೆ ಆ ಫ್ಯಾನ್ ಅನ್ನೋ ಒಂದು ಇದು ಬರೀ ಕೂಗು ಮತ್ತೆ ಪ್ರೀತಿ ಆನ್ಲೈನು ಮತ್ತೆ ಅವ್ರ ಮನೆ ಅಷ್ಟಕ್ಕೆ ಸೀಮಿತ ಬೇಡ. ಕನ್ನಡ ಚಿತ್ರರಂಗನ ಒಂದು ಮಟ್ಟಕ್ಕೆ ತಗೊಂಡೋಗಿ ನಮ್ಮ ಚಿತ್ರಗಳನ್ನ ಯಶಸ್ ಗಳಿಸ್ಕೊಂಡು ಥಿಯೇಟರ್ಲ್ಲಿ ಹೋಗಿ ಸಿನಿಮಾ ನೋಡಿ ನಮ್ಮ ಚಿತ್ರರಂಗ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋ ಮಟ್ಟಿಗೆ ಆಗಲಿ ಅನ್ನೋದು ನನಗೆ ಎಲ್ಲರಿಗೂ ಕೇಳ್ಕೊಳ್ಳೋದು. ಏನಂತ ಎಷ್ಟಮ್ಮ, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿತ್ತು. ಅಂದ್ರೆ ಇದು ಎಲ್ರಿಗೂ ಆಗಲಿ, ಎಲ್ಲರೂ ಗೆಲ್ಲಿ ಅಂತ ಅಷ್ಟೇ. ಎಲ್ಲರೂ ಗೆಲ್ಲಬೇಕು. ಎಲ್ಲ ಕನ್ನಡ ಚಿತ್ರರಂಗ ಅನ್ನೋದೇ ಆ ಒಂದು ಗೆಲ್ಲುವನ್ನ ಕೊಡುವಂಥವ್ರು ಪ್ರತಿ ಕನ್ನಡ ಕಲಾಭಿಮಾನಿಗಳು, ಫ್ಯಾನ್ಸು. ಮತ್ತು ಎಲ್ಲರೂ ಫ್ಯಾನ್ಸ್ನ ಸೆಲೆಬ್ರಿಟೀಸ್ ಅಂತಾರೆ, ಪ್ರೀತಿ ಅಭಿಮಾನಿ ದೇವರುಗಳು ಸೆಲೆಬ್ರಿಟೀಸ್ ಅಂತಾರೆ. ಡಿ ಬಾಸ್ ಅವರು ಮತ್ತೆ ಅಣ್ಣ ಅವರು ಹೇಳ್ತಾ ಇದ್ರು ಅಭಿಮಾನಿ ದೇವರುಗಳಂತ. ಸೊ ನಾನು ಹೇಳ್ತೀನಿ ಆಲ್ ಮೈ ಲವ್ಲಿ ಪೀಪಲ್, ಲವ್ಲೀಸ್ ಅಂತ ಹೇಳ್ತೀನಿ, ಆಲ್ ಮೈ ಕ್ಯೂಟೀಸ್ ಅಂತ ಹೇಳ್ತೀನಿ. ಸೊ ನೀವುಗಳು ಏನಂತ ಎಲ್ಲ ಚಿತ್ರನೂ ಕನ್ನಡದನ್ನೆಲ್ಲಾನು ಬೆಳೆಸಿ, ಎಲ್ಲರನ್ನೂ ಬೆಳೆಸಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ನಮ್ಮ ಕನ್ನಡ ಇಂಡಸ್ಟ್ರಿ ಅಂದ್ರೆ ಹಂಗಿರ್ಬೇಕು, ಎಲ್ಲ ಕಡೆ ಹಂಗೆ ಮಾಡ್ಬೇಕಾ? ಎಸ್ ಅಮ್ಮ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಲ್ಲಮ್ಮ, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕಾರುಣ್ಯರಾಮ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.